ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ 1 ಅನ್ನು ಅಪ್ಲೋಡ್ ಮಾಡಿದ್ದೆ. ಅದರ ಪ್ರಕಾರ ಹೂ ಈಸ್ ಅ ಸ್ಪೀಕರ್ ಇಲ್ಲಿ ತನಕ ಆಗಿತ್ತು. ನೆಕ್ಸ್ಟ್ ಏನಿದೆ ಅಂದರೆ ಪ್ರೊಫೈಲ್ ರೈಟಿಂಗ್ ಇದೆ. ಈ ಪ್ರೊಫೈಲ್ ರೈಟಿಂಗ್ ಬಂದು ನಿಮಗೆ 3 ಮಾರ್ಕ್ಸು ಆ್ಯಂಡ್ ಇದು 7th ಮೇನ್ ಆಗಿರುತ್ತೆ. ಪ್ರೊಫೈಲ್ ರೈಟಿಂಗ್ ಈಸ್ ಅ ವೆರಿ ಈಸಿ ಥಿಂಗ್. ಯಾಕಂದರೆ ಇದರಿಂದ ನೀವು ಇದ್ರ ನೆಕ್ಸ್ಟ್ ಬರುವಂಥ ಕ್ವಶನ್ಗಳೇನಿದೆ ಸ್ವಲ್ಪ ಈಸಿ. ಯಾಕಂದರೆ ಇದರಲ್ಲಿ ಅವರೇ ಕೆಲವೊಂದು ಕ್ಲೂಸನ್ನು ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ರೈಟ್ ಮಾಡಬೇಕು. ಸೊ ಹಾಗಾಗಿ ಪಾಸ್ ಆಗೋರಿಗೆ ತುಂಬ ಈಸಿ. ಆ್ಯಂಡ್ ಇಲ್ಲಿ ಏನಂದರೆ ನೇಮ್, ಬಾರ್ನ್ ಯಾವಾಗ, ಯಾವ ಡೇಟಿಗೆ ಬಾರ್ನ್ ಆಗಿದ್ದಾರೆ, ಪ್ಲೇಸ್, ಪ್ಯಾರೆಂಟ್ಸ್, ಎಜುಕೇಷನ್ ಮತ್ತು ಅವರ ಅಚೀವ್ಮೆಂಟ್ಸ್. ನೀವು ಈಗಾಗಲೇ ಕೇಳಿರ್ಬೋದು, ಒಲಿಂಪಿಕ್ಸ್ನಲ್ಲಿ ಮೆಡಲ್ ಗೆದ್ದಂಥ ಇವರು ಮನು ಭಾಕರ್. ಸೊ ಅವರ ಬರ್ತ್ ಪ್ಲೇಸ್ ಇರ್ಬೋದು, ಬಾರ್ನ್ ಪ್ಲೇಸ್ ಎಲ್ಲ ನೋಡ್ತಾ ಇದ್ದೀರಲ್ವ. ಸೊ ಅವರ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನು ನೀವು ಒಂದು ಪ್ಯಾರಾಗ್ರಾಫ್ ಆಗಿ ಮಾಡಿದರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ನೀವು ಹೀಗೆ ಪ್ಯಾರಾಗ್ರಾಫ್ ಆಗಿ ಮಾಡಬಹುದು. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮನು ಭಾಕರ್. ಶಿ ವಾಸ್ ಬಾರ್ನ್ ಆನ್ 18th February 2002. Her place is Goria in Haryana. Her parents are Kishan Bhakkar and Sumedha Bhakkar. Her education is honors in political science. She won the gold medal in the 10-meter pistol at 2018 Commonwealth Games. 2 medals at the 2018 Youth Olympic Games and bronze medal in Paris Olympics 2024. ಹೀಗೆ ನೀವು ಪ್ಯಾರಾಗ್ರಾಫನ್ನು ಮಾಡಬೇಕು. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಆದಷ್ಟು ನೀವು 10th ಸ್ಟೂಡೆಂಟ್ಸಿಗೆ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ನಾಳೆ ಒಂದು ಮಾಡೆಲ್ ಕ್ವಶನ್ ಪೇಪರ್, ಇನ್ನೊಂದು ಮಾಡೆಲ್ 2 ಅನ್ನು ನಾನು ಅಪ್ಲೋಡ್ ಮಾಡ್ತೇನೆ ಆದಷ್ಟು ಬೇಗ. ಹಾಗಾಗಿ ನೆಕ್ಸ್ಟ್ ಇದನ್ನು ನೋಡಿ, ಇಲ್ಲಿ ನಿಮಗೆ ಕೆಲವೊಂದು ವರ್ಡ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕಿಂಗ್ ಸೊಲೊಮನ್ ಫೇಮಸ್ ಫಾರ್ ವಿಸ್ಡಮ್. ಕಂಪ್ಲೀಟ್ ಸೆಂಟೆನ್ಸ್ ಕೊಟ್ಟಿಲ್ಲ, ಇದನ್ನು ಯೂಸ್ ಮಾಡಿಕೊಂಡು ಮತ್ತೆ ನೀವು ಪ್ಯಾರಾಗ್ರಾಫ್ ಆಗಿ ಮಾಡಬೇಕು. ಏನು ಮಾಡ್ಬೋದು, ಕಿಂಗ್ ಸೊಲೊಮನ್ ವಾಸ್ ಅ ಫೇಮಸ್ ಫಾರ್ ವಿಸ್ಡಮ್. ನಾನು ಇಲ್ಲಿ ಏನು ಹಾಕಿದೆ, ಡ್ಯಾಶ್ ಮಧ್ಯದಲ್ಲಿ ವಾಸ್, ಹೌದಾ. ದ ಕ್ವೀನ್ ಸೆಬಾ ವಾಂಟೆಡ್ ಟು ಟೆಸ್ಟ್ ಹೀಸ್ ವಿಸ್ಡಮ್. ಆಮೇಲೆ ಡ್ಯಾಶ್ ಇದ್ದಲ್ಲಿ ಶಿ ಇನ್ವೈಟೆಡ್ ದ ಕಿಂಗ್ ಟು ಹರ್ ಕೋರ್ಟ್. ಬರೀ ಕೆಲವೊಂದು 2 ವರ್ಡ್ಸನ್ನು ಡ್ಯಾಶ್ ಇರುವಂತಹ ಜಾಗದಲ್ಲಿ ಹಾಕಿ ನೀವು ಪ್ಯಾರಾಗ್ರಾಫ್ ಮಾಡಿದರೆ 3 ಮಾರ್ಕ್ಸ್ ಸಿಗ್ತದೆ. ನೋಡಿ ಎಷ್ಟು ಈಸಿ ಅಲ್ವಾ. ಸ್ವಲ್ಪ ಸ್ಟಡಿ ಮಾಡಿ, ಸ್ವಲ್ಪ ಎಫರ್ಟ್ ಹಾಕಿದರೆ ನಿಮಗೆ 6 ಮಾರ್ಕ್ಸ್ ಬಂತು ಈಸಿಯಾಗಿ. ಈ ರೀತಿಯಾಗಿ ಪ್ಯಾರಾಗ್ರಾಫನ್ನು ಮಾಡಬೇಕು. ನೋಡ್ಕೊಳ್ಳಿ, ಪ್ಯಾರಾಗ್ರಾಫಲ್ಲಿ ಏನೂ ಇಲ್ಲ, ದ, ಶಿ, ಹರ್ ಈ ರೀತಿ ವರ್ಡ್ಸನ್ನು ಯೂಸ್ ಮಾಡಿದರೆ ಆಯಿತು. ನೆಕ್ಸ್ಟ್ ಇಲ್ಲಿ ಇನ್ನೊಂದು 3 ಮಾರ್ಕ್ಸ್ ಮಾಡ್ಬೋದು ನೀವು. ಏನಂದರೆ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಇಲ್ಲಿ ನಿಮಗೆ ಪಿಕ್ಚರನ್ನು ಕೊಟ್ಟಿದ್ದಾರೆ, ಆ ಪಿಕ್ಚರನ್ನು ಆಧರಿಸಿ ನೀವೇನು ಮಾಡಬೇಕು, ಪ್ಯಾರಾಗ್ರಾಫ್ ಮಾಡಬೇಕು. ಅಗೇನ್ ಯು ವಿಲ್ ಗೆಟ್ 3 ಮಾರ್ಕ್ಸ್. ಅ ಪಿಕ್ಚರ್ ಈಸ್ ವರ್ತ್ ಆಫ್ 1000 ವರ್ಡ್ಸ್. ದಿಸ್ ಈಸ್ ಅ ಪಿಕ್ಚರ್ ಆಫ್ ವಿಲೇಜ್. ಪಿಕ್ಚರ್ ನೋಡಿದ ಕೂಡಲೇ ಗೊತ್ತಾಗ್ತದೆ ಅದು ವಿಲೇಜ್ ಇದು ಅಂತ. ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್. ಐ ಲೈಕ್ ದಿಸ್ ಪಿಕ್ಚರ್. ದೇರ್ ಆರ್ 3 men ಇನ್ ದ ಪಿಕ್ಚರ್. ಸೊ ನೀವಲ್ಲಿ ನೋಡಿದಾಗ ಎಷ್ಟು ಜನ ಇದ್ದಾರೆ ಅದೆಲ್ಲ ಬರಿಬೋದು. ದೇರ್ ಆರ್ 2 houses. 2 ಮನೆಗಳಿವೆ. ದೇರ್ ಈಸ್ ಅ ಡಾಗ್ ಇನ್ ದ ಪಿಕ್ಚರ್. ನಾಯಿ ಕೂಡ ಇದೆ. ಅ ಮ್ಯಾನ್ ಈಸ್ ಕ್ಯಾರಿಂಗ್ ವಾಟರ್. ಇಟ್ ಈಸ್ ಅ ಕೋಲ್ಡ್ ಡೇ. ಕೋಲ್ಡ್ ಡೇ ಅಂತ ಯಾಕೆ ಹೇಳ್ಬೋದು ಅಂದರೆ, ಇಬ್ಬರು ಚಳಿ ಕಾಯಿಸ್ತಾ ಇದ್ದಾರೆ, ಅಂದರೆ ಬೆಂಕಿಯ ಮುಂದೆ ನಿಂತು ಬಿಸಿ ಮಾಡ್ತಾ ಇದ್ದಾರೆ. ಅಂದರೆ ಚಳಿ ಇರೋದ್ರಿಂದ ತಾನೇ ಆ ಥರ ಮಾಡೋದು, ಹಾಗಾಗಿ ಕೋಲ್ಡ್ ಡೇ ಅಂತ ಹೇಳ್ಬೋದು. ಸೊ 2 men ಆರ್ ಸಿಟ್ಟಿಂಗ್ ಅರೌಂಡ್ ಫೈರ್ ಆ್ಯಂಡ್ ವಾರ್ಮಿಂಗ್ ದೆಮ್ಸೆಲ್ವ್ಸ್. ಈ ರೀತಿಯಾಗಿ ಇಷ್ಟು ಚಿಕ್ಕದಾಗಿ ನಾನು ಬರೆದಿದ್ದೇನೆ 3 ಮಾರ್ಕ್ಸಿಗೆ. ನೀವು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬರಿಬೋದು. ಸೊ ಒಂದು ಎಕ್ಸಾಂಪಲ್ ಹೇಗೆ ಬರಿಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೇನೆ. ನೆಕ್ಸ್ಟ್ ಕೋಟ್ ಫ್ರಮ್ ಪೋಯಮ್ 4 ಮಾರ್ಕ್ಸಿಗೆ 2 ಆಪ್ಷನನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ಪೋಯಮನ್ನು ನೀವು ಬರಿಬೋದು. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ. ನೀವು ಒಂದು ಪರ್ಫೆಕ್ಟ್ ರೀಡರ್ ಅಂದರೆ ಚೆನ್ನಾಗಿ ಓದ್ತೀರಾ. ಓಕೆ, ಇನ್ವಿಜಿಲೇಟರ್ ಕರೆಕ್ಷನ್ ಮಾಡೋರಿಗೆ ಒಂದು ಅಟ್ರಾಕ್ಷನ್ ಬೇಕಂದರೆ ಪೋಯಮ್ನ ಹೆಡ್ಡಿಂಗ್ ಅಂದರೆ ಪೋಯಮ್ ನೇಮ್ ಮತ್ತು ಪೋಯಟ್ ನೇಮನ್ನು ಆದಷ್ಟು ಬರೀರಿ. ಪೋಯಮ್ ಅಷ್ಟೇ ಅಲ್ಲದೆ ಪೋಯಮ್ ಹೆಡ್ಡಿಂಗ್ ಮತ್ತು ಪೋಯಟ್ ನೇಮ್ ಬರೆದಾಗ ಏನನ್ಸುತ್ತೆ ಅಂದರೆ, ಓಕೆ ಚೆನ್ನಾಗಿ ಓದಿದ್ದಾರೆ. ಎಲ್ಲೆಲ್ಲಿ ಕಾಮ, ಎಲ್ಲೆಲ್ಲಿ ಫುಲ್ ಸ್ಟಾಪ್, ಅಲ್ಪ ವಿರಾಮ ಎಲ್ಲೆಲ್ಲಿ ಕೊಡಬೇಕು, ಈ ರೀತಿ ಎಲ್ಲೆಲ್ಲಿ ಏನೇನಿದೆ ಟೈನಿ ಥಿಂಗ್ಸ್ ಎಲ್ಲ ಚೆನ್ನಾಗಿ ಬರೆದಾಗ ನಿಮ್ಮ ಪೇಪರ್ ಒಂದು ಲುಕ್ ಕಾಣುತ್ತೆ ಅಂತ ನಾನು ಹೇಳ್ತೇನೆ. ಸೊ ಹಾಗಾಗಿ ಎಲ್ಲ ಕಾಮ ಮತ್ತು ಎಫಸ್ಟ್ರೋಫಿ ಎಲ್ಲೆಲ್ಲಿ ಏನೇನು ಕೊಡಬೇಕೋ ಕರೆಕ್ಟಾಗಿ ಪೋಯಮ್ ರೈಟಿಂಗಲ್ಲಿ ಕೊಡಿ. 2 ಪೋಯಮ್ ಇದೆ, ಆರ್
ಆ ರೀತಿಯಾಗಿ. ನೆಕ್ಸ್ಟ್ ಏನಿದೆ ಅಂದರೆ 4 ಮಾರ್ಕ್ಸಿಗೆ ಒಂದು ರೀಡ್ ದ ಪ್ಯಾಸೇಜ್ ಥರ ಕೊಟ್ಟಿದ್ದಾರೆ, ಕ್ವಶನ್ಸ್ ಕೂಡ ಕೇಳಿದ್ದಾರೆ. ಈ ಪ್ಯಾಸೇಜನ್ನು ಓದಿ ಇಲ್ಲಿ ಕೊಟ್ಟಿರುವಂಥ 2 ಕ್ವಶನನ್ನು ನೀವು ಆನ್ಸರ್ ಮಾಡಿದ್ದಲ್ಲಿ 4 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಏನಿದೆ 8 to 10 ಸೆಂಟೆನ್ಸಲ್ಲಿ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ. ಒಂದೇ ಬಟ್ 3 ಚಾಯ್ಸ್ ಅಂದರೆ 3 ಕ್ವಶನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಬರಿಬೇಕು ನೀವು. ಚಾಯ್ಸ್ ಇದೆ, ಆರಾಮಾಗಿ ಬರಿಬೋದು, ಚಾಯ್ಸ್ ಇದೆ, ನೋಡ್ಕೊಳ್ಳಿ. ನೋಡಿ, ದ ಬಿಹೇವಿಯರ್ ಆಫ್ ರಸ್ಕಿನ್ಸ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ವಾಸ್ ಅನ್ಯೂಶುವಲ್. ಎಕ್ಸ್ಪ್ಲೇನ್. 4 ಮಾರ್ಕ್ಸಿಗೆ ಎಷ್ಟು ಬರಿಬೋದು ಅಷ್ಟನ್ನು ಮಾತ್ರ ಬರೀರಿ. ಅಲ್ಲೇನು ಕಂಟೆಂಟ್ ಕೊಟ್ಟರೆ ನಿಮಗೆ ಫುಲ್ 4 ಮಾರ್ಕ್ಸ್ ಸಿಗುತ್ತೋ ಅಷ್ಟನ್ನು ಬರೆದಾಗ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್, ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾಝ್ ಪ್ಲೇಯರ್. ಹೌ ಡಿಡ್ ದ ಸೇಲರ್ಸ್ ರೀಗೇನ್ ದರ್ ಕಾನ್ಫಿಡೆನ್ಸ್ ಟು ಓವರ್ಕಮ್ ಅ ಗ್ರೇಟ್ ಪೆರಿಲ್ ಇನ್ ದ ಪೋಯಮ್ ಬ್ಯಾಲಾಡ್ ಆಫ್ ದ ಟೆಂಪೆಸ್ಟ್. ಇದು ಒಂದು ಆನ್ಸರ್. ನೋಡಿ, ನೋಟ್ ಮಾಡಿ ಆನ್ಸರ್ಸ್ ಎಲ್ಲ. ನೆಕ್ಸ್ಟು ಎಸ್ಸೆ ರೈಟಿಂಗ್. ಏರ್ ಪೊಲ್ಯೂಷನ್ ಇದೆ, ಇಂಟರ್ನೆಟ್ ಇದೆ, ಇಂಪಾರ್ಟೆನ್ಸ್ ಆಫ್ ಗೇಮ್ಸ್ ಇದೆ. ಯಾವುದಾದ್ರೂ ಒಂದನ್ನು ಬರಿಬೇಕು, 4 ಮಾರ್ಕ್ಸ್ ನಿಮಗೆ. ಏರ್ ಪೊಲ್ಯೂಷನ್ ನೋಡ್ಬೋದು, ನಾನಿಷ್ಟು ಬರೆದಿದ್ದೇನೆ 4 ಮಾರ್ಕ್ಸಿಗೆ, ಟೈಪ್ ಮಾಡಿದ್ದೇನೆ. ಬಿ ಇಂಟರ್ನೆಟ್ ನೋಡ್ಬೋದು ನೀವು. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಗೇಮ್ಸ್. ಎಟ್ ಲಾಸ್ಟ್ ನಿಮಗೆ 5 ಮಾರ್ಕ್ಸಿಗೆ ಏನಿದೆ ಅಂದರೆ ಲೆಟರ್ ರೈಟಿಂಗ್ ಇದೆ. ಇಮ್ಯಾಜಿನ್ that you are Kiran ಅಥವಾ ಕಾವ್ಯ of a government high school, Dharwad. Write a letter to your father about your preparation of your studies for board exam. ಲೆಟರ್ ರೈಟಿಂಗ್ ಬರೆಯುವಾಗ ಆದಷ್ಟು ಎಚ್ಚರದಿಂದ ಇರಿ. ಎಲ್ಲಿ ಡಿಯರ್ ಫಾದರ್ ಎಲ್ಲಿ ಬರಿಬೇಕು, ಫ್ರಮ್, ಆಯಿತಾ, ಈ ರೀತಿಯಾಗಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ಮಾಡಲ್ ಪೇಪರ್ 2 ಅಂದರೆ ಮಾಡಲ್ 1, 2 ಅಂತ ಗೌರ್ಮೆಂಟಿಂದ ಒಂದಿಷ್ಟು ಬಿಟ್ಟಿದ್ದಾರೆ. 1ಅನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದೇನೆ. 2 ನೆಕ್ಸ್ಟ್ ವಿಡಿಯೋ ನಾಳೆ ಹಾಕ್ತೇನೆ. ಸೊ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾರೆಲ್ಲ 10 ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಶೇರ್ ಮಾಡಿ. ಇನ್ನೂ ಬೇರೆ ಸಬ್ಜೆಕ್ಟ್ ಕೂಡ ಹಾಕ್ತೇನೆ. ಚಾನಲನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.